स्वागत है आपका बी न्यूज नेशन में। मैं हूं आबिद हुसैन शेख। जल बंटवारे को लेकर डॉक्टर एमबी पाटिल की बड़ी चिंता। महाराष्ट्र, आंध्र, तेलंगाना, तमिलनाडु राज्यों के साथ जल बंटवारे को लेकर कर्नाटका के संघर्ष को बरकरार रखते हुए अक्टूबर 18 के बाद सुप्रीम कोर्ट में होने वाली सुनवाई में कई सालों की देरी के चलते सरकार इस मामले में दिलचस्पी लेकर टीम की रचना करके गंभीरता से इस मामले को लेकर हमारे हित में फैसला आने तक लापरवाही न बरतने की गुहार लगाते हुए पूर्व जल संसाधन मंत्री डॉक्टर एमबी पाटिल ने आज नॉन पॉलिटिकल प्रेस मीट में जज्बाती अंदाज में नजर आए। कृष्णा, कावेरी और अपर कृष्णा प्रोजेक्टों में हो रही देरी पर अफसोस जताते हुए जल बंटवारा कैनाल से सिंचाई प्रोजेक्ट बहुत प्रमुख हैं, जिससे राज्य और खासकर बीजापुर जिले के हित के लिए इन सब का होना बहुत जरूरी है। यूकेपी भूमि अधिग्रहण के कामों को पूर्ण करने 50,000 करोड़ की जरूरत है, जिसको बेवजह 1 लाख करोड़ बताकर गुमराह कर रहे हैं। मीडिया के जरिए सरकार को बारीकी से सुप्रीम कोर्ट और जल योजनाओं से जुड़े अनेक विषयों पर चर्चा करते हुए केंद्र सरकार इन राज्यों में जल बंटवारे को लेकर इस मामले में आगे आकर समाधान निकालने की मांग करते हुए खुद सीएम से मिलकर इस समाधान के लिए हर तरह का सहयोग देने की बात की। आधुनिक भगीरथ कहलाने वाले डॉक्टर एमबी पाटिल ने ತಮಗೆ ಗೊತ್ತಿದೆ ಈಗ 2010ರಲ್ಲಿ ಇವತ್ತು ಕೃಷ್ಣಾ ನ್ಯಾಯಾಧಿಕರಣ ತೀರ್ಪು ಬಂತು। 2013ರಲ್ಲಿ ಅದು ಸ್ಪಷ್ಟೀಕರಣ ಇದು ಮಾಡಿ ಅದು ಅಂತಿಮಗೊಳ್ತು। 13ರಲ್ಲಿ ಅದು ಅಂತಿಮಗೊಂಡರೂ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ರಿಟ್ ಪಿಟಿಷನ್ನಲ್ಲಿ ಆಂಧ್ರ ಪ್ರದೇಶ ಅಂದ್ರೆ ಒಕ್ಕಟ್ಟಿದ್ದಂಥ ಆಂಧ್ರ ಪ್ರದೇಶ 524ಕ್ಕೆ ಅದನ್ನು ಏರಿಸಬಾರ್ದು ಅನ್ನೋ ಒಂದು ಕೇಸ್ ಇರೋದ್ರಿಂದ ಅಲ್ಲಿ ಕೋರ್ಟು ಆ ಆದೇಶ ಮಾಡಿದ್ರಿಂದ ತದನಂತರ ಬೆಳವಣಿಗೆಗಳು ಆಂಧ್ರ ವಿಭಜನೆ ಆಗಿ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ 2 ಜಿಲ್ಲೆಗಳಾಗಿದ್ದು ಅಂದರೆ ರಾಜ್ಯಗಳ ವಿಂಗಡಣೆ ಆದಾಗ ಅವರು ಟ್ರಿಬ್ಯುನಲ್ ಮುಂದೆ ಮತ್ತೆ ಈ ಟ್ರಿಬ್ಯುನಲನ್ನು ನೀರಿನ ಹಂಚಿಕೆಯನ್ನು ಮತ್ತೆ ಪುನರ್ ಪ್ರಾರಂಭಿಸಬೇಕು, ನೀರಿನ ಹಂಚಿಕೆಯನ್ನು ಮತ್ತೊಮ್ಮೆ ಮಾಡಬೇಕು ಅಂಥೇಳಿ ಒತ್ತಾಯಪಡಿಸಿದರು। ನಾನು ಜಲಸಂಪನ್ಮೂಲ ಸಚಿವನಾಗಿದ್ದಾಗ ನಾವು ಅದಕ್ಕೆ ವಿರೋಧ ಮಾಡಿ ತೆಲಂಗಾಣ ಕೇಸ್ನಲ್ಲಿ ಟ್ರಿಬ್ಯುನಲ್ನಲ್ಲಿ ನಾವು ಯಶಸ್ಸು ಗಳಿಸಿದ್ವಿ। ಟ್ರಿಬ್ಯುನಲ್ ಆದೇಶ ಕೊಡ್ತು ಇದು ಆ 2 ರಾಜ್ಯಗಳ ಮಧ್ಯೆ ಅಂದರೆ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ 2 ಸಕ್ಸೆಸಿವ್ ಸ್ಟೇಟ್ಸ್ ಅಂದರೆ 2 ವಿಭಜನೆ ಆಗುವಂಥ ಆ ರಾಜ್ಯದಲ್ಲಿ ಇರುವಂಥ ಆ 2 ಅವರ ಮಧ್ಯೆ ಇರುವಂಥದ್ದು ಅಂಥೇಳಿ ಅವರು ಸುಪ್ರೀಂ ಕೋರ್ಟ್ ಕೂಡ ಹೋದರು। ಅಲ್ಲಿ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಅದನ್ನು ಫಾಲಿನ ಆರಿಮನ್ ಅವ್ರದ್ದು ಭಾಳ ಇದರಿಂದ ಮಾಡಿ ಅಲ್ಲಿ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಈ ಬೈಫರ್ಕೇಷನ್ ವಿಚಾರದಲ್ಲಿ ಮತ್ತೊಮ್ಮೆ ಇವರು ರೀಸ್ಟಾರ್ಟ್ ಮಾಡಬೇಕು, ಮರು ಹಂಚಿಕೆ ಆಗಬೇಕು ಅನ್ನೋದನ್ನು ಅವರು ತಲೆ ಹಾಕಿದರು। ಅವರ ಒಂದು ವಾದವನ್ನು ಇದು ಮಾಡಲಿಲ್ಲ। ಇದಾಗಿಯೂ ಆಂಧ್ರ ಪ್ರದೇಶ ಒಂದು ಪೆಟಿಷನನ್ನು ಮೂವ್ ಮಾಡಿದ್ದಾರೆ। ಅದಕ್ಕೂ ನನಗನ್ನಿಸ್ತದೆ ಇದೇ ಒಂದು ಮಾರ್ಗದಂಡವನ್ನು ಅಲ್ಲಿನೂ ಕೂಡ ಅನುಸರಿಸಬೇಕಾಗ್ತದೆ। ಇಟ್ ಅಪ್ಲೈಸ್ ಟು ಆಂಧ್ರ ಪ್ರದೇಶ್। ಇದು ದಿಸ್ ಇಸ್ ನಮ್ಮ ಒಂದು ಆರ್ಗ್ಯುಮೆಂಟು ಸತ್ಯನೂ ಕೂಡ ಒಂದರ ಅವರಲ್ಲಿರುವಂಥ ಒಂದು ಜಡ್ಮೆಂಟ್ ಆದಮೇಲೆ ಅವ್ರ ಮತ್ತೊಬ್ಬರಿಗೂ ಅದೇ ರೀತಿ ಜಡ್ಮೆಂಟ್ ಆಗಬೇಕು ಅಂತದ್ದು ನಮ್ಮ ವಾದ ಆಗ್ತದೆ ಅಂತಂತ ಕೂಡ ವಿಶ್ವಾಸ ಇದೆ। ಅದು ಆಗಲೂ ಬೇಕದ ಪ್ರಕಾರ। ಈಗ ನಾವು 2013ರಲ್ಲಿ ಅಂತಿಮಗೊಂಡಿದ್ರು ಕೂಡ ಸುಮಾರು 6 ವರ್ಷ ಆಯ್ತು। ಈಗ ಇನ್ನೂ ಕೂಡ ನಾವು ಸುಪ್ರೀಂ ಕೋರ್ಟ್ನಲ್ಲಿ ನಮ್ಮ ಕೇಸ್ಗಳನ್ನ
ಕಾರಣಾಂತರದಿಂದ ಅವ್ರು ಹಿಯರಿಂಗಿಗೆ ಬಂದಿಲ್ಲ ಅಥವಾ ಇನ್ನಿತರ ಯಾವುದೇ ಇರೋದಿರ್ಬೋದು. ಹೀಗಾಗಿ ನಾವು ಆಲ್ಮಟ್ಟಿ ಅಣೆಕಟ್ಟನ್ನು 524ಕ್ಕೆ ನಮ್ಮ ಪಾಲಿನ ನೀರನ್ನು ಇಟ್ಕೊಳ್ಳೋಕ್ಕೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಹೀಗಾಗಿ ಈಗ ಇದರಲ್ಲಿ ಸುಪ್ರೀಂ ಕೋರ್ಟ್ ಟು ಟೇಕ್ ಅಪ್ ಕೃಷ್ಣಾ ಡಿಸ್ಪ್ಯೂಟ್, ಸ್ಟೇಟ್ ಲೀಗಲ್ ಟೀಮ್ ಕ್ಲೂಲೆಸ್ ಇನ್ ನ್ಯೂ ಡೆಲ್ಲಿ ಅಂತ ಬಂದಿದೆ. ನಾನು ಈ ಸಂದರ್ಭದಲ್ಲಿ ಯಾವುದೇ ಸರ್ಕಾರಕ್ಕೆ ನಾನು ಬ್ಲೇಮ್ ಮಾಡೋಕ್ಕೆ ಬಯಸೋಲ್ಲ. ನಾನು ಇವತ್ತು ರಾಕೇಶ್ ಸಿಂಗ್ ಅವ್ರಿಗೂ ಕೂಡ ನಿನ್ನೆ ಬಂದಾಗೂ ಕೂಡ ಅವ್ರಿಗೆ ವಾಟ್ಸಪ್ ಮಾಡಿದೆ. ಇವತ್ತು ಕೂಡ ಪ್ರಿನ್ಸಿಪಲ್ ಸೆಕ್ರೆಟರಿ ವಾಟರ್ ರಿಸೋರ್ಸಸ್ಸು ಅವ್ರಿಗೆ ನಾನು ಅದನ್ನು ಫಾರ್ವರ್ಡ್ ಮಾಡಿದ್ದೀನಿ. ಈ ಥರ ಬಂದಿದೆ, ಅದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು, ಅಡ್ವೊಕೇಟ್ ಜನರಲ್ ಗಮನಕ್ಕೆ ತಂದು, ಯಾಕೆ ನೀರಾವರಿ ಸಚಿವರು ಅಂತ ಯಾರೂ ಇಲ್ಲ, ಬಹುಶಃ ಮನೆ ಹಂಚಿಕೆ ಆಗಿಲ್ಲಲ್ಲ ಯಾರಿಗೂ ಪೋರ್ಟ್ಫೋಲಿಯೋ, ಮುಖ್ಯಮಂತ್ರಿ ಹತ್ರ ಇದೆ, ಗಮನಕ್ಕೆ ತಂದು ಅಡ್ವೊಕೇಟ್ ಜನರಲ್ ತಂದು ಇದನ್ನು ಬಗೆಹರಿಸಿ. ಅಂದರೆ ನನಗೆ ತಿಳಿದ ಮಾಹಿತಿ ಪ್ರಕಾರ ನಮ್ಮ ಸ್ಪೆಷಲ್ ಲೀವ್ ಪಿಟಿಷನ್ಸ್ ಏನು ಕೃಷ್ಣ ಸುಪ್ರೀಂ ಕೋರ್ಟ್ ಮುಂದೆನೇ 16 ಸೆಪ್ಟೆಂಬರ್ಗೆ ಅವೆಲ್ಲ ಹಿಯರಿಂಗ್ ಬರಬೇಕಾಗಿತ್ತು. 16 ಸೆಪ್ಟೆಂಬರ್ 2019ಕ್ಕೆ. ಆದರೆ ಅವತ್ತು ಆ ಮ್ಯಾಟರ್ ಬರಲಿಲ್ಲ. ಯಾಕಂದರೆ ಜಸ್ಟಿಸ್ ಚಂದ್ರಚೂಡ್ ಅವರು ಕಾನ್ಸ್ಟಿಟ್ಯೂಷನ್ ಬೆಂಚ್ನಲ್ಲಿ ಅಯೋಧ್ಯ ವಿವಾದವನ್ನು ಕೇಳ್ತಾ ಇರುವಂಥದ್ದು. ಬಹುಶಃ ಅದನ್ನು ಅಕ್ಟೋಬರ್ 18ಕ್ಕೆ ಆ ಕಾನ್ಸ್ಟಿಟ್ಯೂಷನ್ ಬೆಂಚು ಈಗಿರುವ ಇದ್ರ ಪ್ರಕಾರ ಶೆಡ್ಯೂಲ್ ಟು ಬಿ ಕ್ಲೋಸ್ಡ್ ಆನ್ 18th ಅಕ್ಟೋಬರ್ ಅಂತ 2019. ಸೊ 2018 ಅಕ್ಟೋಬರ್ ನಂತರ ಈಗಿರುವಂಥದ್ದು, ಈಗಿನ ಪರಿಸ್ಥಿತಿಯಲ್ಲಿ ಏನು ಮೊದಲಿನ ಒಂದು ಅವರ ಒಂದು ಇದೆ ಪ್ಲ್ಯಾನ್ ಇದೆ ಆ ಪ್ರಕಾರ, ಅದು ಎಕ್ಸ್ಟೆಂಡ್ ಆಗ್ಬೋದು ಬಿಡುವುದು ಗೊತ್ತಿಲ್ಲ ನನಗೆ. ಆದರೆ ಮೊದಲಿನ ಪ್ಲ್ಯಾನ್ ಪ್ರಕಾರ. ಆದರೆ 18th ಅಕ್ಟೋಬರ್ ಮೇಲೆ ಇವತ್ತು 2019 ಮ್ಯಾಟರ್ ಬರ್ಬೋದು ಅಂತ ಹೇಳಿ ಸರ್ ನಾನು ತಿಳ್ಕೊಂಡಿದ್ದೀನಿ. ನಮ್ಮ ಸರ್ಕಾರದ ಜವಾಬ್ದಾರಿ, ನಮ್ಮೆಲ್ಲರ ಜವಾಬ್ದಾರಿ. ಈಗ ನಾವು ಇಮಿಡಿಯೇಟ್ ಆಗಿ ನಮ್ಮ ಟೆಕ್ನಿಕಲ್ ಟೀಮನ್ನು, ಲೀಗಲ್ ಟೀಮನ್ನು, ನಮ್ಮೆಲ್ಲ ಅಧಿಕಾರಿಗಳನ್ನ ನಾವು ಸನ್ನದ್ಧಗೊಳಿಸಿ, ನಾವು ಇದನ್ನು ಭಾಳ ಗಂಭೀರವಾಗಿ ತೆಗೆದುಕೊಂಡು, ಈಗೇನು ಹಿಯರಿಂಗ್ ಬರ್ತದೆ, ಆ ಹಿಯರಿಂಗ್ ಬಂದಾಗ ನಾವು ಪೂರ್ತಿ ತಯಾರಿಯಾಗಿರಬೇಕು ಮತ್ತು ಅತ್ಯಂತ ಗಂಭೀರವಾಗಿ ಮತ್ತು ಅತ್ಯಂತ ಒಂದು ಪರಿಣಾಮಕಾರಿಯಾಗಿ ಎಲ್ಲ ಮಾಹಿತಿಯನ್ನು ತಂದು ಸಹ ಸುಪ್ರೀಂ ಕೋರ್ಟ್ ಕೊಡುವ ಮುಖಾಂತರ ನಮ್ಮ ಕೃಷ್ಣ ಏನು ವ್ಯಾಜ್ಯ ಇದೆ ಅದು ವಿಶೇಷವಾಗಿ ಉತ್ತರ ಕರ್ನಾಟಕಕ್ಕೆ ಭಾಳ ಮಹತ್ವದ್ದು. ಈ ರಾಜ್ಯದ 60% ಬೇಸಿನು ಕೃಷ್ಣ ಬೇಸಿನ್ ಇದೆ. ಮತ್ತು ಈ ಒಂದು ವ್ಯಾಜ್ಯ ಏನಿದೆ, ನಾಳೆ ಏನು 18 ಅಕ್ಟೋಬರ್ ನಂತರ ಬರ್ತದೆ, ಅದು ನಮ್ಮ ಆಲ್ಮಟ್ಟಿ ಅಣೆಕಟ್ಟನ್ನು 524ಕ್ಕೆ ಏರಿಸುವಂಥದ್ದಕ್ಕೆ ಮೇಲೆ ಪರಿಣಾಮ ಬೀರುವಂಥದ್ದು, 524ಗೆ. ಮತ್ತು ನಮ್ಮ ಏನು ಸರ್ಪ್ಲಸ್ ವಾಟರ್ 174 TMC ಅನ್ನು ನಮ್ಗೆ ಹಂಚಿಕೆ ಆಗಿದೆ. ಅಂದ್ರೆ UKP 3ನೇ ಹಂತ, ಇಲ್ಲಿ ಆಲ್ಮಟ್ಟಿ ಇದಕ್ಕೆ 130, ಆ ಕಡೆ 44 TMC ತುಂಗಭದ್ರಾ ಇದಕ್ಕೆ 174 TMC ನಮ್ಮ ರಾಜ್ಯಕ್ಕೆ ಏನು ಕೃಷ್ಣಾ ನ್ಯಾಯಾಧಿಕರಣ 2ರಲ್ಲಿ ಹಂಚಿಕೆ ಆಗಿದೆ ಬ್ರಿಜೇಶ್ ಕುಮಾರ್ ತೀರ್ಪಿನಲ್ಲಿ. ಅದರ ಮೇಲೆ ಪರಿಣಾಮ, ಒಂದು ಆಲ್ಮಟ್ಟಿ ಅಣೆಕಟ್ಟೆ ಎತ್ತರ ಮಾಡುವಂಥದ್ದು, ಎರಡನೇದು 174 TMC ಮೇಲೆ ಪರಿಣಾಮ ಬೀರ್ತದೆ. ಇದು ಒಂದು ಪ್ರಮುಖವಾಗಿ ಆಗಬೇಕಾಗಿದ್ದು. ತಮ್ಮ ಮೂಲಕನೂ ಕೂಡ ನಾನು ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ಕೋತಾ ಇದ್ದೀನಿ ಮತ್ತು ಸರ್ಕಾರ ಕೂಡ ಮಾಡ್ತದೆ ಅನ್ನೋದು ವಿಶ್ವಾಸ ಇದೆ ನನಗೆ. ನಾನು ರಾಜಕೀಯ ಬೆರೆಸೋದಿಲ್ಲ ಅಂತ ಮಾತನ್ನು ಮತ್ತೊಮ್ಮೆ ಪುನರುಚ್ಚರಿಸ್ತೇನೆ. ಹೀಗಾಗಿ ಬಹಳ ಗಂಭೀರವಾಗಿ ಇದನ್ನು ನಾವು ತೆಗೆದುಕೊಳ್ಬೇಕು, ಭಾಗ 1. ಮತ್ತು ನಾನು ಮುಖ್ಯಮಂತ್ರಿಗಳಿಗೆ ಒಂದು ಪತ್ರನೂ ಕೊಡ್ತೇನೆ.
ಪಾತ್ರನೂ ಕೂಡ ಇವತ್ತೊಂದು ದಿವಸ ಬರೀತೇನೆ. ನಾನು ಬೆಂಗಳೂರು ಕೂತ್ಕೊಳ್ಳಿ ಇಮಿಡಿಯೇಟ್ಲಿ ಅವ್ರಿಗೆ ತಲುಪಿಸುವಂಥ ಕೆಲಸ ಮಾಡ್ತೀನಿ. ಸಾಧ್ಯ ಆದವ್ರು ಭೇಟಿನೂ ಕೂಡ ಆಗ್ತೀನಿ, ಅದರಲ್ಲಿ ಎರಡು ಮಾತಿಲ್ಲ. ಮತ್ತು 5ನೇ ತಾರೀಕಿಗೆ ಇಲ್ಲಿ ಬರ್ತಾರೆ. ಬಹುಶಃ ಅವರು ಇಲ್ಲಿ ಎಷ್ಟು ಗದ್ದಲ ಇರ್ತಾರೆ, ಎಷ್ಟು ಇದು ಆಗ್ತಾರೆ ಗೊತ್ತಿಲ್ಲ. ಯಾಕಂದರೆ ನಾನು ಈ ತರಾತುರಿಯಲ್ಲಿ ಇವತ್ತೊಂದು ದಿವಸ ಇದು ಮಾಡಲಿಕ್ಕೆ ಅಥವಾ ಇದು ಮಾಡೋಕ್ಕೆ ಬಯಸೋದಲ್ಲ. ಪ್ರಾಪರ್ ಒಂದು 5 ನಿಮಿಷ ಕೂತ್ಕೊಂಡು ಮೀಟಿಂಗ್ ಮಾಡಿ ಕೊಡಲಿಕ್ಕೆ ಬಯಸ್ತೀನಿ. ಯಾಕಂದರೆ ಇಲ್ಲಿ ಬಾಗಿನ ಅರ್ಪಣೆಗೆ ಬಂದ ಸಂದರ್ಭದಲ್ಲಿ ಅದು ಎಷ್ಟು ಸೂಕ್ತ ಆಗ್ತದೆ ನನಗೆ ಗೊತ್ತಿಲ್ಲ. ನೋಡ್ತೀನಿ ಅದನ್ನು. ಒಂದು ಮುಖ್ಯಮಂತ್ರಿಗಳು ಕೂಡ ಇದನ್ನು ಗಮನ ತರ್ತೀನಿ. ಈಗಾಗಲೇ ನಾನು ಪ್ರಿನ್ಸಿಪಲ್ ಸೆಕ್ರೆಟರಿ ನೀರಾವರಿ ಇಲಾಖೆ ರಾಕೇಶ್ ಸಿಂಗ್ ಅವರಿಗೆ ಇವತ್ತೊಂದು ದಿವಸ ಗಮನಕ್ಕೆ ತಂದಿದ್ದೇನೆ. ನೋಟಿಫಿಕೇಷನ್ ಯಾಕೆ ಮುಂದೂಡ್ತಾ ಇದ್ದಾರೆ ಅಂದರೆ ಈ ಕೇಸಸ್ ಸಲುವಾಗಿ. ಒಂದು ಮೂಲ ಆಂಧ್ರದ್ದು ಒಂದು ಕೇಸ್ ಇರೋದ್ರಿಂದ, ಸ್ಟೇ ಇರೋದ್ರಿಂದ, ಮತ್ತು ಈ SLPs ಏನು ಬರ್ತಾ ಇದ್ದಾವೆ ಈಗ, ಏನು ಟ್ರಿಬ್ಯುನಲ್ ಮೇಲೆ ಅಪೀಲ್ ಮಾಡಿದ್ದಾರೆ, ಹೀಗಾಗಿ ನೋಟಿಫಿಕೇಷನ್ ಆಗ್ತಾ ಇಲ್ಲ. ಆದರೆ ನಾವು ಇವತ್ತು ದಿವಸ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದರೆ ಮಹಾರಾಷ್ಟ್ರ ಈಗಾಗಲೇ ಅವ್ರಿಗೆ ಜಾಸ್ತಿ ಸ್ಟೇಕ್ಸ್ ಇರಲಿಕ್ಕಿಲ್ಲ, ಅದಾಗಿ ಕೂಡ ಅವ್ರು ನೋಟಿಫಿಕೇಷನ್ಗೆ ಬರೆದಿದ್ರು. ಅದಕ್ಕೆ ಬೆಂಬಲವಾಗಿ ಇವತ್ತು ದಿವಸ ನಾವು ಸುಪ್ರೀಂ ಕೋರ್ಟ್ನಲ್ಲಿ ನಮ್ಮ ಅಫಿಡವಿಟನ್ನು ಸಲ್ಲಿಸಿದ್ದೀವಿ. ಮಹಾರಾಷ್ಟ್ರ ನೋಟಿಫಿಕೇಷನ್ ಮಾಡಬೇಕು ಅಂತ ಹೇಳಿದ್ದಾರೆ, ಬೆಂಬಲವಾಗಿ ನಾವು ನಮ್ಮ ಅಫಿಡವಿಟ್ ಕಳಿಸಿದ್ದೀವಿ. ಕರ್ನಾಟಕ ಮತ್ತು ಮಹಾರಾಷ್ಟ್ರ ಎರಡೂ ಜಂಟಿಯಾಗಿ ಇವತ್ತು ದಿವಸ ನಮ್ಮ ರಾಜ್ಯ ಸರ್ಕಾರ ಮಹಾರಾಷ್ಟ್ರ ಸರ್ಕಾರಕ್ಕೆ ಜೊತೆ ಕೂಡಿಕೊಂಡು, ಯಾಕಂದರೆ ಔಟ್ ಆಫ್ 3 ಸ್ಟೇಟ್ಸ್ ಈಗ 4 ಸ್ಟೇಟ್ಸ್ ಆಗಿದ್ದಾವೆ. ಅದು ಆಂಧ್ರ ವಿಭಜನೆ, ಅದು ಅವ್ರ ಮನೆಯ ವ್ಯವಹಾರ. ಅವ್ರ ಮನೆಯಲ್ಲಿ ಇವರು ಇವತ್ತು ದಿವಸ ಅವ್ರ ಅಣ್ಣ ತಮ್ಮರು ಬೇರೆ ಆಗಿದ್ದಾರೆ ನಮಗೆ. ಯಾಕಂದರೆ ನನ್ನ ನೆನಪಿದೆ, ಅವತ್ತು ನಮ್ಮ ಸುಪ್ರೀಂ ಕೋರ್ಟ್ನಲ್ಲಿ ನಾರಿಮನ್ ಅವರು ಹೇರ್ ಮಾಡುವಾಗ, ಆರ್ಗ್ಯುಮೆಂಟ್ ಮಾಡುವಾಗ ಕೇಳಿದರು ಜಡ್ಜ್ಗಳು, ಏನಂತೀರ ನಾರಿಮನ್ ಅಂಥೇಳಿ. ಅವರು ನಾನು ಭಾಳ ಸರಳವಾದಂಥ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ ಅಂತ ಉದಾಹರಣೆ ಕೊಟ್ಟರು. ನಮ್ಮ ಕರ್ನಾಟಕ ರಾಜ್ಯ ಒಂದು ಮನೆ, ಆಂಧ್ರ ಪ್ರದೇಶ ಮತ್ತೊಂದು ನಮ್ಮ ಪಕ್ಕದ ಮನೆ. ಆ ಪಕ್ಕದ ಮನೆಯಲ್ಲಿ ಇವತ್ತು ದಿವಸ 2 ಅಣ್ಣ ತಮ್ಮರಿದ್ದಾರೆ. ಆ 2 ಅಣ್ಣ ತಮ್ಮರು ಇವತ್ತು ದಿವಸ ಬೇರೆ ಆಗ್ತಾ ಇದ್ದಾರೆ. ಅವರು ಬೇರೆ ಆದಾಗ ಅವರಿಬ್ಬರು ಅಣ್ಣ ತಮ್ಮಲ್ಲಿ ಅವ್ರ ಮನೆಯಲ್ಲಿ ಇವತ್ತು ದಿವಸ ಪಾಲು ಅವ್ರ ದಿವಸ ಕೇಳಬೇಕು, ಹೆಚ್ಚು ಕಮ್ಮಿ ಆಗಬೇಕು, ಅವ್ರು ಬಗೆಹರಿಸ್ಕೊಳ್ಬೇಕು. ಆದರೆ ಅವರು ಪಕ್ಕದ ಮನೆಯಲ್ಲಿ ಪಾಲ ಕೇಳ್ತಾ ಇದ್ದಾರೆ, ಅದು ಸರಿಯಲ್ಲ ಅಂಥೇಳಿ. ಅಂದರೆ ಇಷ್ಟು ಸರಳವಾಗಿ ಇವತ್ತು ದಿವಸ ವಿವರಿಸಿದ್ರು ಅದನ್ನು. ನಾವು ಎರಡೂ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಹೋಗಿ ಕೇಂದ್ರ ಪ್ರಧಾನಮಂತ್ರಿಗಳನ್ನ ಭೇಟಿಯಾಗಿ, ಎರಡೂ ರಾಜ್ಯದ ಮುಖ್ಯಮಂತ್ರಿಗಳು, ನೀರಾವರಿ ಮಂತ್ರಿಗಳು ಹೋಗಿ, ಕೃಷ್ಣಾ ನದಿಗೆ ತೀರ್ಪು ಬಂದು 6 ವರ್ಷ ಆಯಿತು. ಅದು ಸುಪ್ರೀಂ ಕೋರ್ಟ್ನಲ್ಲಿ ಈಗ 6 ವರ್ಷಗಳಿದ್ದದ್ದು ಡಿಲೇ ಆಗಿರೋದ್ರಿಂದ ಈಗೂ ಅದು ಬೇಗ ಇತ್ಯರ್ಥ ಆಗಬೇಕು, ಆಗ್ಬೋದು, ಆಗಲಿಕ್ಕಿಲ್ಲ. ಆದರೆ ಪೆಂಡಿಂಗ್ ಸುಪ್ರೀಂ ಕೋರ್ಟ್ ಅಪ್ರೂವಲ್ ಡಿಸಿಷನ್, ಅಂದರೆ ಕಾವೇರಿಯಲ್ಲಿ ಮಾಡಿದರು ವಿತೌಟ್ ಪ್ರಿಜುಡ್ಯೂಸ್ ಟು ರೈಟ್ ಬಿಫೋರ್ ದ ಟ್ರಿಬ್ಯುನಲ್ ಆ್ಯಂಡ್ ಸುಪ್ರೀಂ ಕೋರ್ಟ್. ಅಂದರೆ ಷರತ್ತುಗಳನ್ನು ಒಪ್ಪಿಟ್ಟು ನಿಮ್ಮ ಸುಪ್ರೀಂ ಕೋರ್ಟ್ ಏನು ನಿರ್ಣಯ ಬರ್ತದೆ ಆ ತೀರ್ಪಿಗೆ ಒಳಪಟ್ಟು, ಅಲ್ಲಿ ಟ್ರಿಬ್ಯುನಲ್ಲು ಅವಾರ್ಡ್ ಆಗಿಲ್ಲ, 5-3 ಆಗಿರಲಿಲ್ಲ, ಸ್ಪಷ್ಟೀಕರಣ ಅರ್ಜಿ ಆಗಿರಲಿಲ್ಲ ಕಾವೇರಿಯಲ್ಲಿ. ಮತ್ತು ಸುಪ್ರೀಂ ಕೋರ್ಟ್ ಇದನ್ನು ಕೂಡ ಅಲ್ಲಿ ಇಲ್ಲಿ ಟ್ರಿಬ್ಯುನಲ್ ಆಗಿ ಹೋಗಿದೆ, ಸ್ಪಷ್ಟೀಕರಣ ಕೂಡ ಆಗಿದೆ, 5-3 ಆಗಿ ಹೋಗಿದೆ. ವಿತೌಟ್ ಪ್ರಿಜುಡ್ಯೂಸ್ ಟು ಅವರ್ ದ ಕೇಸಸ್ ಪೆಂಡಿಂಗ್ ಬಿಫೋರ್ ದ ಸುಪ್ರೀಂ ಕೋರ್ಟ್, ಲೈಕ್ ಇನ್ ಕಾವೇರಿ ಥರ ನೋಟಿಫಿಕೇಷನ್ ಮಾಡಬೇಕು. ಸುಪ್ರೀಂ ಕೋರ್ಟ್ ಏನು ತೀರ್ಪು ಬರ್ತದೆ ಎಲ್ಲರಿಗೂ ಅದು ಅನ್ವಯ ಆಗಿರ್ತದೆ ಅಂತ ಅನ್ನೋದನ್ನು ಮಾಡಿ, ಒಂದು ಕಡೆ ಈ ಪತ್ರಿಕಾಗೋಷ್ಠಿಯ ಪ್ರಮುಖ ಕಾರಣ, ಒಂದು ಕಡೆ ನಾವು ಆ ಸುಪ್ರೀಂ ಕೋರ್ಟ್ನಲ್ಲಿರುವಂಥ ವ್ಯಾಜ್ಯದ ಮುಂದೆ ಏನು ಕೇಸಸ್ ಏನು ಬರ್ತವೆ ಅದನ್ನು ಪರಿಣಾಮಕಾರಿಯಾಗಿ ಬದ್ಧತೆಯಿಂದ ಅದನ್ನು ಎದುರಿಸಿ ಅದನ್ನು ಡಿಸ್ಮಿಸ್ ಮಾಡಬೇಕು. ಒಂದು ಜೊತೆಗೇ ನಾವು ಈಗ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಕೂಡ ಹೋಗಿ ಸಬ್ಜೆಕ್ಟ್ ಟು ಸುಪ್ರೀಂ ಕೋರ್ಟ್ ಡಿಸಿಷನ್ ನಾವು ಅದನ್ನು ನೋಟಿಫಿಕೇಷನ್ ಮಾಡಿಸ್ಬೇಕು ಕಾವೇರಿ ಥರ. ಇದು ಎರಡು ಪ್ರಮುಖವಾಗಿರುವಂಥ ಅಂಶ. ಇನ್ನು ಮೂರನೇದಾಗಿ 524.256 ಇದಕ್ಕೆ ನಮ್ಮ ರಿವೈಸ್ಡ್ ಎಸ್ಟಿಮೇಟ್ ಮೊದಲು 17,206 ಕೋಟಿಗೆ 2 ಲಕ್ಷ ಗೈಡೆನ್ಸ್ ವ್ಯಾಲ್ಯೂ ಹಿಡ್ಕೊಂಡು, ಅಂದರೆ ಭೂ ಸ್ವಾಧೀನಕ್ಕೆ 1,33,000 ಎಕರೆಗೆ 2 ಲಕ್ಷ ರೂಪಾಯಿ ಗೈಡೆನ್ಸ್ ವ್ಯಾಲ್ಯೂ ಹಿಡ್ಕೊಂಡು ಲೈನ್ ಎಸ್ಟಿಮೇಟ್ ಮಾಡಿ 17,200 ಕೋಟಿಗೆ ಒಂದು ತಾತ್ವಿಕ ಒಪ್ಪಿಗೆಯನ್ನು ಕೊಟ್ಟರು, ಇನ್ ಪ್ರಿನ್ಸಿಪಲ್. ನಾನು
ಜಲಸಂಪನ್ಮೂಲ ಸಚಿವನ ಕ್ಯಾಬಿನೆಟ್ ತಂದು ರಿವೈಸ್ಡ್ ಎಸ್ಟಿಮೇಟ್ ಟೋಟಲ್ DPR ಅನ್ನು ಪ್ರಿಪೇರ್ ಮಾಡಿ, ಡಿಟೇಲ್ಡ್ ಪ್ರೊಜೆಕ್ಟ್ ರಿಪೋರ್ಟನ್ನು ಮಾಡಿ 51,500 ಕೋಟಿಗೆ ಅಪ್ರೂವಲ್ ಕೊಟ್ಟಿದ್ದೀವಿ. ಅದರಲ್ಲಿ ಹೆಡ್ ವರ್ಕ್ಸು ಕೆನಾಲ್ ನೆಟ್ವರ್ಕ್ಸು 80% ಮುಗಿದಿದ್ದಾವೆ, ಇನ್ನೊಂದು 20% ಬಾಕಿ ಇರ್ಬೋದು. ಲ್ಯಾಟ್ರಲ್ಲು ಮತ್ತು FIC ಅಂತೂ ನಾವು ಮಾಡ್ಲಿಕ್ಕೆ ಬರೋದಿಲ್ಲ, ಯಾಕಂದರೆ ನಾವು ಯಾವಾಗ ಫೀಲ್ಡಿಗೆ ನೀರು ಕೊಡ್ತೀವಿ, ಭೂಮಿಗೆ ನೀರು ಕೊಡ್ತೀವಿ, ನೀರನ್ನು ಹೊಲಕ್ಕೆ ಉಪಯೋಗಿಸ್ತೀವಿ, ಆವಾಗ ನಾವು ಆ ಲ್ಯಾಟ್ರಲ್ಸು FIC ಮಾಡೋದು, ಯಾಕಂದರೆ ಆಫ್ಟರ್ ಗೆಜೆಟ್ ನೋಟಿಫಿಕೇಷನ್. మరి ಯಾರೋ ಒಂದು ಪ್ರಶ್ನೆ ಕೇಳ್ತಾಯಿದ್ರು, RCಗಳನ್ನ ಅಂದರೆ 22 ಹಳ್ಳಿಗಳನ್ನ ಸ್ಥಳಾಂತರ ಮಾಡೋದು R&R, ಅದಕ್ಕೆ ಟೋಟಲ್ ಎಕ್ಸ್ಟೆಂಟ್ ರಿಕ್ವೈರ್ಡ್ 6,467 ಎಕರೆದ ಆ 22 ಹಳ್ಳಿಗಳ ಸ್ಥಳಾಂತರ ಮಾಡ್ಕೊಳ್ಳೋಕ್ಕೆ ಅಲ್ಲಿ ಭೂಮಿ ಬೇಕಾಗುತ್ತಲ್ಲ. 6,000 ಎಕರೆದಲ್ಲಿ 22 ಹಳ್ಳಿಗಳ RC ಸೆಂಟರ್ಸ್ ಆಗ್ತವೆ. ಅದರಲ್ಲಿ ಪ್ರಿಲಿಮಿನರಿ ನೋಟಿಫಿಕೇಷನ್ ಏನು 11-1 ಏನಿದೆಯಲ್ಲ 3,493 ಆಗಿದ್ದಾವೆ. JMCದಲ್ಲಿ ಇವತ್ತೊಂದು ದಿವಸ ಇಲ್ಲ, 19-1ನಲ್ಲಿ 860 ಇದೆ. ಅವಾರ್ಡ್ಸನ್ನು ಯಾವುದಿಲ್ಲ. ಓಲ್ಡ್ ಆ್ಯಕ್ಟ್ನಲ್ಲಿ ಅವಾರ್ಡ್ ಪಾಸ್ ಮಾಡಿದ್ದು 1,293, ನ್ಯೂ ಆ್ಯಕ್ಟ್ನಲ್ಲಿ 1,722, 3,015, 1,15,000 ಏಕರ್ಸ್. ಆಫ್ಕೋರ್ಸ್ ಯಾರಿಗೆ ಅವಾರ್ಡ್ ಕೊಟ್ಟಿದ್ದೀವಿ ಅವರು ಕೂಡ ಸ್ವಲ್ಪ ಹೆಚ್ಚಿಗೆ ಕೇಳ್ತಾ ಇದ್ದಾರೆ. ಅವರಿಗೆ ಒಂದು ಕೆಳಗಿದ್ದವ್ರನ್ನ ನಾವು ಮೇಲಕ್ಕೆ ಒಯ್ಯಬೇಕು ಅಂಥೇಳಿ ಹಿಂದೆ ಅಂಜುಮ್ ಪರ್ವೇಜ್ ಅವರು, ನಾವು ರಾಕೇಶ್ ಸಿಂಗ್ ಅವರೆಲ್ಲ ಚರ್ಚೆ ಮಾಡಿದ್ವಿ. ಕ್ಯಾಬಿನೆಟಲ್ಲೂ ಕೂಡ ನಾನು ಚರ್ಚೆ ಮಾಡಿದೆ. ಅಂದರೆ ಉದಾಹರಣೆಗೆ 2 ಲಕ್ಷ 3 ಲಕ್ಷ ಸಿಕ್ಕವರಿಗೆ ಗೈಡೆನ್ಸ್ ವ್ಯಾಲ್ಯೂ ಬೇರೆ ಬೇರೆ ಇದೆ. ನ್ಯೂ ಲ್ಯಾಂಡ್ ಅಕ್ವಿಸಿಷನ್ ಆ್ಯಕ್ಟ್ ಒಂದು ಕಡೆ 50,000 ಇದೆ, ಒಂದು ಕಡೆ 60,000 ಇದೆ. 50,000 4 ಪಟ್ಟು ಮಾಡಿದ್ರು 2 ಲಕ್ಷ ಆಗ್ತದೆ. ಪಾಪ ಅವ್ರಿಗೆ ಇದು ಆಗ್ತದೆ. ಇದು ನಮ್ಮಲ್ಲಿರುವಂಥ ಗೊಂದಲ. ಯಾಕಂದ್ರೆ ನಾವು ನಮ್ಮ ರೈತರು ನೋಂದಣಿನ ಭಾಳ ಕಡಿಮೆ ಇದರಲ್ಲಿ ಮಾಡಿರ್ತಾರೆ. 5 ಲಕ್ಷಕ್ಕೆ ತೊಗೊಂಡ್ರು ಕೂಡ 50,000ಗೆ ನೋಂದಣಿ ಮಾಡಿರ್ತಾರೆ. ಹೀಗಾಗಿ ಭಾಳ ಹಿನ್ನಡೆ ಅವತ್ತು ಸಾಗ್ತಾಯಿದೆ. ಅದಕ್ಕೆ ನಾವು ಎವರೇಜ್ ಆಗಿ ಅವ್ರನ್ನ ಮೇಲೆ ಹೆಚ್ಚಿಗೆ ತೊಗೊಂಡು ಹೋಗಿರ್ತಾನೆ. ಯಾರೋ 20 ಲಕ್ಷ ತೊಗೊಂಡಿರ್ತಾರೆ, 25 ಲಕ್ಷ ತೊಗೊಂಡು 15 ಲಕ್ಷ ತೊಗೊಂಡಿರ್ತಾರೆ. 3 ಭಾಗ. ಒಂದು, ಸುಪ್ರೀಂ ಕೋರ್ಟ್ ಮುಂದೆ ಏನು ಅಕ್ಟೋಬರ್ 18 ನಂತರ ಬಂದು ಏನು ಕೇಸ್ ಬರ್ತವೆ, SLPs ಬರ್ತವೆ, ಅದನ್ನು ನಾನು ಒಳಗೊಂಡು ಹೇಳ್ತಾ ಇದ್ದೀನಿ. ನಾನು ಸರ್ಕಾರದ ಭಾಗಿಯಾಗಿರ್ಲಿಕ್ಕಿರಲಿಲ್ಲ. ಅಂದರೆ ರಾಜ್ಯ, ನಾವು ಕರ್ನಾಟಕ ರಾಜ್ಯದವರು ಅದನ್ನು ಭಾಳ ಗಂಭೀರವಾಗಿ ತಗೊಂಡು ಆ SLPs ಡಿಸ್ಮಿಸ್ ಆಗಲಿಕ್ಕೆ ನಮ್ಮ ವಾದವನ್ನು ಪರ್ಫೆಕ್ಟ್ ಮಾಡಿಸಿ, ನಮ್ಮ ಎಲ್ಲ ಟೆಕ್ನಿಕಲ್ ಡೀಟೇಲ್ಸನ್ನೆಲ್ಲ ಕೂತ್ಕೊಂಡು ಈಗೇನು ಗೊಂದಲಗಳು ಕೂತು ನಾವು ಕೇಳ್ತಾ ಇದ್ವಿ ಮಾಧ್ಯಮದಲ್ಲಿ ಆ ಹೊಂದಾಣಿಕೆ ಲೀಗಲ್ ಟೀಮಿಗೆ ಮತ್ತು ಅಲ್ಲಿ ಏನಾದ್ರು ಒಂದು ಟೀಮನ್ನು ಯಾವುದನ್ನು ಕೂಡ ಅದನ್ನೆಲ್ಲ ಬಗೆಹರಿಸಿ ಇವತ್ತೊಂದು ದಿವಸ. ಯಾಕಂದರೆ ಸ್ಟೇಟ್ ಇಂಟ್ರೆಸ್ಟ್ ಈಸ್ ಪ್ಯಾರಮೌಂಟ್ ಏನ್ರಿ, ಅವ್ಯಾವುದು ಕೂಡ ಅದನ್ನು ಬಗೆಹರಿಸಿ ನಾವು ಸಮರ್ಥವಾದ ಮಂಡಿಸಿ ಅತಿ ಶೀಘ್ರದಲ್ಲೇ ಅವ್ರನ್ನ ಡಿಸ್ಮಿಸ್ ಮಾಡಿಕೊಂಡು ನಮ್ಮ 524ನ ಮಾಡ್ಕೊಳ್ಳೋಕ್ಕೆ ಮತ್ತು ನಮ್ಮ 174 TMC ಬಳಸ್ಕೊಳ್ಳೋಕ್ಕೆ ನಾವು ಸನ್ನದ್ಧರಾಗಬೇಕು. और खबरों के लिए देखते रहिए बी न्यूज़ नेशन। बी न्यूज़ नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज़ नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।